ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಸಾಂಖ್ಯಯೋಗೌ ಪೃಥಗ್ ಬಾಲಾಃ ಪ್ರವದಂತಿ ನ ಪಂಡಿತಾಃ. ಏಕಮಪ್ಯಾಸ್ಥಿತಃ ಸಮ್ಯಗ್ ಉಭಯೋರ್ವಿಂದತೆ ಫಲಂ. ಸಣ್ಣ ಮಕ್ಕಳು ಅಂದರೆ ಪಂಡಿತರಲ್ಲದವರು ಸಾಂಖ್ಯಯೋಗ ಹಾಗೂ ಕರ್ಮಯೋಗ ಬೇರೆ ಬೇರೆ ಎಂದು ನುಡಿಯುತ್ತಾರೆ. ಪಂಡಿತರು ಹಾಗೆ ಹೇಳುವುದಿಲ್ಲ. ಇದರಲ್ಲಿ ಒಂದನ್ನಾದರೂ ಯಾರು ಸರಿಯಾಗಿ ಅನುಸರಿಸುವರೋ ಅವರು ಎರಡರ ಫಲವನ್ನೂ ಪಡೆಯುತ್ತಾರೆ. ಭಗವಂತ ಕರ್ಮಯೋಗ ಹಾಗೂ ಸಾಂಖ್ಯಯೋಗದ ಬಗ್ಗೆ ಸಾಕಷ್ಟು ವಿಷಯ ತಿಳಿಸಿದ ನಂತರ ಇದೀಗ ಇವುಗಳ ಆಯ್ಕೆ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಬಗ್ಗೆ ಮಾಹಿತಿ ಒದಗಿಸುತ್ತಿದ್ದಾನೆ. ಭಗವದ್ಗೀತೆಯಲ್ಲಿನ ಸಾಂಖ್ಯಯೋಗ ಅಧ್ಯಾಯವು ವಾಸ್ತವದ ಸ್ವರೂಪ, ಮಾನವ ಅಸ್ತಿತ್ವ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದ ಮಾರ್ಗದ ತಿಳುವಳಿಕೆ ಒದಗಿಸುವ ವಿಷಯಗಳನ್ನು ವಿವರಿಸುತ್ತದೆ. ಸ್ವಯಂ ಜ್ಞಾನದ ಅಧ್ಯಾಯವು ಒಬ್ಬರ ನೈಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಶಾಶ್ವತವಾದ ಆತ್ಮ ಮತ್ತು ತಾತ್ಕಾಲಿಕ ಭೌತಿಕ ದೇಹದ ನಡುವಿನ ವ್ಯತ್ಯಾಸದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಹಾಗೆಯೇ ಕರ್ಮಯೋಗ ಫಲದ ಆಸೆಯನ್ನು ಬಿಟ್ಟು ಜ್ಞಾನದಿಂದ ಕರ್ತವ್ಯ ಮಾಡಿ ತನ್ಮೂಲಕ ಕರ್ಮ ಸನ್ಯಾಸ ಆಚರಿಸುವಂತೆ ಹೇಳುತ್ತದೆ. ಸನ್ಯಾಸ ಎಂದ ತಕ್ಷಣ ಕರ್ಮ ಮಾಡದೇ ಇರುವುದು ಎಂಬ ಅರ್ಥವಲ್ಲ, ಆದರೆ ಕರ್ಮ ಮಾಡಿಯೂ ಮಾಡದಂತೆ ಭಗವದರ್ಪಣ ಭಾವನೆಯಿಂದ ವಿಹಿತವಲ್ಲದ ಕರ್ಮವನ್ನು ತ್ಯಜಿಸಿ ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡುವುದಾಗಿದೆ. ಸಾಂಖ್ಯಯೋಗದಲ್ಲಿ ಹೇಳುವ ಮಾನವ ಅಸ್ತಿತ್ವ ಎಂದಾಗ ಮನುಷ್ಯ ತನ್ನ ಇರುವಿಕೆಗೆ ಕರ್ಮ ಮಾಡಲೇಬೇಕು. ಕರ್ಮವನ್ನು ಉದರ ಪೋಷಣೆಗಾಗಿ ಮಾಡಿ ಲೋಭಿಯಾಗದೆ ಜ್ಞಾನದಿಂದ ಜೀವಿಸುವುದು ಅಥವಾ ಕೆಲಸ ಮಾಡುತ್ತಿದ್ದರೂ ನಾನು ಮಾಡಿದೆ ಎನ್ನುವ ಭಾವವಿಲ್ಲದೆ ಕರ್ಮ ಫಲದ ಆಸಕ್ತಿ ಇಲ್ಲದೆ ಎಲ್ಲವನ್ನೂ ಕೇವಲ ಕರ್ತವ್ಯ ದೃಷ್ಟಿಯಿಂದ ಮಾಡುವುದು. ಹೀಗೆ ಇವೆರಡರಲ್ಲಿ ಯಾವುದನ್ನು ಮಾಡಿದರೂ ಒಂದೇ. ಇವೆರಡೂ ವಿಭಿನ್ನ ಕಂಡರೂ ಸೂಕ್ಷ್ಮದಿಂದ ನೋಡಿದರೆ ಇವೆರಡರಲ್ಲೂ ಸಾಮ್ಯತೆ ಕಾಣುತ್ತದೆ. ಈ ಕಾರಣದಿಂದ ಇದರಲ್ಲಿ ಯಾವುದೇ ಒಂದನ್ನು ಆಚರಿಸಿದರೂ ಇವೆರಡನ್ನೂ ಆಚರಿಸಿದಂತೆ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.